ಬ್ರೈಡಿಂಗ್ಸ್ ಎಲೆಕ್ಟ್ರಿಕ್ ಆರ್ಕ್ ಮೆಥಡ್ ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ವೀಡಿಯೋದಾಗ. ಕೆಮಿಕಲ್ ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಗಿತ್ತು, ಆಮೇಲೆ ಬ್ರೈಡಿಂಗ್ಸ್ ಎಲೆಕ್ಟ್ರಿಕ್ ಆರ್ಕ್ ಮೆಥಡ್ ಆಗಿತ್ತು. ಇನ್ ದಿಸ್ ವಿಡಿಯೋ ವಿಲ್ ಬಿ ಡಿಸ್ಕಸಿಂಗ್ ಅನದರ್ ಮೆಥಡ್ ಟು ಪ್ರಿಪೇರ್ ಕೊಲೈಡ್ಸ್, ದಟ್ ಈಸ್ ಪೆಪ್ಟೈಸೇಷನ್. ಓಕೆ, ಪೆಪ್ಟೈಸೇಷನ್ ಡಿಸ್ಕಸ್ ಮಾಡೋಣ ಅಂತ ಈ ವಿಡಿಯೋ ಒಳಗೆ. ಒಂದು ಎಕ್ಸಾಂಪಲ್ ತೊಗೊಂಡು ಸ್ಟಾರ್ಟ್ ಮಾಡ್ತೀನಿ. ಕನ್ಸಿಡರ್ ವಿ ವಾಂಟ್ ಟು ಪ್ರಿಪೇರ್ ಅ ಕೊಲೈಡ್ ಆಫ್ AgCl, ಸಿಲ್ವರ್ ಕ್ಲೋರೈಡ್ದು ನಾನು ಒಂದು ಕೊಲೈಡ್ ಮಾಡ್ಬೇಕಂತ ಮಾಡೀನಿ. ಅಂದರೆ ಸಿಲ್ವರ್ ಕ್ಲೋರೈಡ್ ಇನ್ನೊಂದೇನು DP, ಡಿಸ್ಪರ್ಸ್ಡ್ ಫೇಸ್, DM ವಿಲ್ ಬಿ ಏನು ವಾಟರ್. ನಾ ಈ ಎಕ್ಸಾಂಪಲ್ ತೊಗೊಂಡು ಪೆಪ್ಟೈಸೇಷನ್ ಅನ್ನೋ ಒಂದು ಮೆಥಡ್ ಐತಿ. ದಟ್ ಈಸ್ ಎ ಮೆಥಡ್ ಆಫ್, ಒಂದು ಸೆಕೆಂಡ್, ಓಕೆ. ಪೆಪ್ಟೈಸೇಷನ್ ಅನ್ನೋ ಮೆಥಡ್ ಈಸ್ ಅ ಮೆಥಡ್ ಯೂಸ್ ಟು ಪ್ರಿಪೇರ್ ಕೊಲೈಡ್. ಈ ಮೆಥಡ್ ಬಗ್ಗೆ ನಾವು ಡಿಸ್ಕಷನ್ ಮಾಡಕ್ಕೆ ಹೊಂಟೀವಿ. ಯಾವ ಎಕ್ಸಾಂಪಲ್ ತೊಗೊಂಡಿನಿ? ಸಿಲ್ವರ್ ಕ್ಲೋರೈಡ್, AgCl ಸಾಲ್, AgCl ಕೊಲೈಡ್ ಮಾಡಕ್ಕೆ ಹೊಂಟೀನಿ. AgCl ಇಸ್ DP, ವಾಟರ್ ಇಸ್ ಅವರ್ DM. ಸೊ ನಾನು ಹಿಂಗೆ ಮಾಡಿದೆ ಅನ್ಕೋ, ಒಂದು ಕಂಟೈನರ್ ತೊಗೊಂಡು ಅದ್ರಾಗ ನೀರು ಹಾಕಿದೆ. ಅದ್ರಾಗ ನೀರು ಹಾಕಿ ಇಲ್ಲಿಂದ AgCl ಹಾಕಿದೆ, AgCl ಪಾರ್ಟಿಕಲ್ಸ್ ಹಾಕಿದೆ. AgCl ಪಾರ್ಟಿಕಲ್ಸ್ ಹಾಕಿದ ಕೂಡಲೇ ಏನಾಗುತ್ತೆ, ಇಲ್ಲ ತೋರಿಸ್ತೀನಿ ಏನಾಗುತ್ತೆ. ಅವು ಎಲ್ಲ AgCl ಪಾರ್ಟಿಕಲ್ಸ್, ಇದು ನೀರಾಯಿತು. AgCl ಪಾರ್ಟಿಕಲ್ಸ್ ನೀವೇನೇನು ಹಾಕ್ತೀರಿ ಅವು ಎಲ್ಲ ಬಂದು ಕೆಳಗೆ ಕೂತ್ಬಿಡ್ತಾವೆ. ಹಿಂಗೆ ದೇ ಸೆಟಲ್ ಡೌನ್. ನೀವು ಯಾವ ಕಂಟೈನರ್ ತೊಗೊಂಡಿರ್ತೀರಿ ಆ ಕಂಟೈನರ್ನಾಗ ಕೆಳಗೆ ಬಂದು ಕೂತ್ಬಿಡ್ತಾವೆ ಎಲ್ಲ ಹಿಂಗೆ. ದಿಸ್ ಈಸ್ ನಾಟ್ ಅ ಕೊಲೈಡ್ ಅಂತ ಅದಕ್ಕಂತಿನ ಇದಕ್ಕೆ ಬರ್ತೀನಿ ವಾಪಸ್. ಅದಕ್ಕಿಂತ ಮೊದಲು ಇಲ್ಲಿ ಏನು ಹೇಳಬೇಕು, AgCl ಡಸ್ ನಾಟ್ ಡಿಸಾಲ್ವ್ ಇನ್ ವಾಟರ್. ಈಗ ನೀವು NaCl ತೊಗೊಂಡ್ರೆ ಅನ್ಕೋರಿ, NaCl ನೀರಾಗ ಹಾಕಿದ್ರೆ ಡಿಸಾಲ್ವ್ ಆಗುತ್ತೆ. Na ಪ್ಲಸ್ Cl ಮೈನಸ್ ಆಗಿ ಡಿಸೋಸಿಯೇಟ್ ಆಗುತ್ತೆ, ನೀರಾಗ ಡಿಸಾಲ್ವ್ ಆಗುತ್ತೆ. ಇಟ್ ಇಸ್ ಸಾಲ್ಯುಬಲ್ ಇನ್ ವಾಟರ್. ಬಟ್ AgCl ಹಿಂಗೆ ಡಿಸೋಸಿಯೇಟ್ ಆಗಂಗಿಲ್ಲ, ಯಾಕಂದರೆ ಡಿಸಾಲ್ವ್ ಆಗಂಗಿಲ್ಲ. AgCl ಡಸ್ ನಾಟ್ ಡಿಸಾಲ್ವ್ ಇನ್ ವಾಟರ್. ನೀರಾಗ ಹಾಕಿದ್ಕೊಳ್ಳೋದು ಡಿಸಾಲ್ವ್ ಆಗಂಗಿಲ್ಲ, ಹಿಂಗೆ ಬಂದು ಕೆಳಗೆ ಕುಂತ್ಬಿಡ್ತೈತೆ. ಉಪ್ಪು ಕರಗಿದಂಗೆ ಅದು ಕರಗಂಗಿಲ್ಲ, ಹಿಂಗೆ ಬಂದು ಕೆಳಗೆ ಕುಂತ್ಬಿಡ್ತೈತೆ AgCl. ಸೊ ನಾವು ಕ್ಯಾನ್ ಐ ಕಾಲ್ ದಿಸ್ ಆಸ್ AgCl ಸಾಲ್? ನೋ, ಐ ಕ್ಯಾನಾಟ್, ಬಿಕಾಸ್ ಇವೆಲ್ಲ ಪಾರ್ಟಿಕಲ್ಸ್ ಏನು ಮಾಡ್ಯಾವು, ಕೆಳಗೆ ಬಂದು ಸೆಟಲ್ ಆಗ್ಬಿಟ್ಟವು. ನೋಡ್ರಿ, ಕೊಲೈಡ್ ಒಳಗೆ ಏನಾಗಬೇಕು, ಡಿಸ್ಪರ್ಸ್ಡ್ ಫೇಸ್ ಶುಡ್ ಬಿ ಡಿಸ್ಪರ್ಸ್ಡ್ ಇನ್ ದ ಡಿಸ್ಪರ್ಷನ್ ಮೀಡಿಯಮ್. ಅಂದ್ರೆ ನಾವು ಇದಕ್ಕೆ ಕೊಲೈಡ್ ಅನ್ಬೋದು. ಇದು ನಂದು ಡಿಸ್ಪರ್ಷನ್ ಮೀಡಿಯಮ್. ಸೊ ಈ ಡಿಸ್ಪರ್ಷನ್ ಮೀಡಿಯಮ್ ಒಂದು DP ಪಾರ್ಟಿಕಲ್ ಇಲ್ಲ, ಇನ್ನೊಂದು DP ಪಾರ್ಟಿಕಲ್ ಇಲ್ಲ. DP ಪಾರ್ಟಿಕಲ್ಸ್ ಇವೆಲ್ಲ ಡಿಸ್ಪರ್ಸ್ಡ್ ಫೇಸ್ ಪಾರ್ಟಿಕಲ್ಸ್. ಡಿಸ್ಪರ್ಸ್ಡ್ ಫೇಸ್ ಪಾರ್ಟಿಕಲ್ಸ್ ಶುಡ್ ಬಿ ಡಿಸ್ಪರ್ಸ್ಡ್ ಇನ್ ದ ಡಿಸ್ಪರ್ಷನ್ ಮೀಡಿಯಮ್. ಹಿಂಗೆ ಬಂದು ಕೆಳಗೆ ಕೂಡೋದಲ್ಲ. ದೇ ಹ್ಯಾವ್ ಸೆಟಲ್ಡ್ ಡೌನ್, ನೆವರ್ ಸೆಟಲ್. ಕೊಲೈಡ್ಸ್ ಫಾಲೋ ಮೋಟೋ ಆಫ್ 1+1+ ಫೋನಿಂದ ಮೋಟೋ ಫಾಲೋ ಮಾಡ್ತಾವೆ. 1+ ಫೋನ್ಸ್ ಏನು ಮೋಟೋ ಏನು, ನೆವರ್ ಸೆಟಲ್. ಬಟ್ ಇವು ಏನು ಮಾಡವು, ಬಂದು ಸೆಟಲ್ ಆಗ್ಬಿಟ್ಟವು ಕೆಳಗೆ. ಹಿಂಗೆ ಸೆಟಲ್ ಆಗಬಾರ್ದವು. ದೇ ಶುಡ್ ಗೆಟ್ ಡಿಸ್ಪರ್ಸ್ಡ್ in the dispersion medium. The colloidal particles should swim in the dispersion medium. ಸ್ವಿಮ್ ಮಾಡ್ಬೇಕು, ಹಿಂಗೆ ಬಂದು ಕೆಳಗೆ ಕೂಡ್ಬಾರ್ದು. ಆರಾಮ್ಸೆ ಮಸ್ತ್ ಕುಂತ್ಬಿಟ್ಟವು ಇವು ಕೆಳಗೆ ಹೋಗಿ. ಎಲ್ಲಿದು ಮರ, ಎಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದ್ವಿ, ಸಾಕಾಗೈತಿ ಅಂತಂದು ಆರಾಮ್ ಕೆಳಗೆ ನೀರಾಗ ಸೆಟಲ್ ಆಗ್ಬಿಟ್ಟವು. ಹಿಂಗಿದ್ದಿದ್ದು ಪಾರ್ಟಿಕಲ್ಸ್ AgCl ಪಾರ್ಟಿಕಲ್ಸ್ ಇವು. ಹಿಂಗಿದ್ದಿದ್ದು AgCl DP ಪಾರ್ಟಿಕಲ್ಸನ್ನು ಏನಾರ ಮಾಡಿ ನಾ ಹಿಂಗೆ ಮಾಡಿದ್ರೆ ಅವಾಗ ಅದು ಸಾಲ್ವ್ ಆಯ್ತು. ಹಿಂಗೆ ಹೋಗಿ ಕೆಳಗೇನು ಸೆಟಲ್ ಆಗಿದ್ವು ಅವ್ನು ಹಿಂಗೆ ಮಾಡೋ ಪ್ರೊಸೆಸ್ಸಿಗೆ ನಾವು ಪೆಪ್ಟೈಸೇಷನ್ ಅಂತೀವಿ. ಹೆಂಗೆ ಮಾಡ್ತೀವಿ ಅನ್ನೋದು ನಾವು ಡಿಸ್ಕಸ್ ಮಾಡ್ತೀವಿ. ಬಿಫೋರ್ ದ್ಯಾಟ್ ಇನ್ನೊಂದು ರಿಕಾಲ್ ಮಾಡಿಬಿಡ್ತೀನಿ. NaCl ಹೆಂಗೆ ನೀರಾಗ ಡಿಸಾಲ್ವ್ ಆಗ್ತೈತಿ, ಹಂಗೆ AgCl ನೀರಾಗ ಡಿಸಾಲ್ವ್ ಆಗಂಗಿಲ್ಲ. ಹೋಗಿ ಅದು Ag+Cl ಮೈನಸ್ ಆಗಂಗಿಲ್ಲ. ಅದು ಹಿಂಗೆ ಸುಮ್ಮನೆ ಹೋಗಿ ಕೆಳಗೆ ಕೂತ್ಬಿಡ್ತಾವೆ AgCl ಪಾರ್ಟಿಕಲ್ಸ್. ಎಲ್ಲ AgCl ಪಾರ್ಟಿಕಲ್ಸ್ ಇವು. ದೇ ಹ್ಯಾವ್ ಸೆಟಲ್ ಡೌನ್. we should do something so that ನಾವು ಕೆಳಗೆ ಕುಂತಿದ್ವಿ ಎದ್ದು ನೀರಾಗ ಸ್ವಿಮ್ಮಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ದೇ ಶುಡ್ ಗೆಟ್ ಡಿಸ್ಪರ್ಸ್ಡ್ ಇನ್ ದ ಡಿಸ್ಪರ್ಷನ್ ಮೀಡಿಯಮ್. ಇಫ್ ವಿ ಡೂ ದಿಸ್, ದೆನ್ ಇಟ್ ಬಿಕಮ್ಸ್ ಅ ಸಾಲ್, ದೆನ್ ಇಟ್ ಬಿಕಮ್ಸ್ ಅ ಕೊಲೈಡ್. ಹೌ ಟು ಡೂ ದಿಸ್ ಅನ್ನೋದು ನಾವು ನೋಡ್ಬೇಕು.
ಓಕೆ. ಇಲ್ಲಿ ಕಾಣಂಗಿಲ್ಲ ಅನ್ಸುತ್ತೆ, ನಾ ಇಲ್ಲಿ ಬರ್ತಾರೆ. ಓಕೆ, ಈಗ ಹೌ ಟು ಡೂ ದಿಸ್ ನೀವೇ ವಿಚಾರ ಮಾಡಿರಿ. ಈಗ ನಾನು ಅದನ್ನ ತೊಗೊತೀನಿ, ಒಂದು ಕಂಟೈನರ್ ತೊಗೊಂಡಿದ್ವಿ, ಅದ್ರಾಗ ನೀರು ಹಾಕಿದ್ವಿ, AgCl ಪಾರ್ಟಿಕಲ್ಸ್ ಹಾಕಿದ್ವಿ, ಅವೆಲ್ಲ ಇಲ್ಲಿ ಬಂದು ಕುಂತ್ಬಿಟ್ಟು ಕೇಳೋದು. ನಾವು ಐ ಶುಡ್ ಮೇಕ್ ದೆಮ್ ಗೆಟ್ ಅಪ್ ಆ್ಯಂಡ್ ಸ್ವಿಮ್ ಅರೌಂಡ್. ಕುಂತ್ಬಿಟ್ಟವು ಅವಕ್ಕೆ ಸ್ವಲ್ಪ ಏನಾರು ಮಾಡಿ ಎನರ್ಜಿ ಕೊಟ್ಟು ಸುಸ್ತಾಗಿ ಕುಂತ್ಬಿಟ್ಟವು ಎಲ್ಲ ಒಂದು ಕಡೆ. ಸ್ವಲ್ಪ ಎನರ್ಜಿ ಕೊಟ್ಟು ಓಡಾಡಿಸ್ಬೇಕು, ಅವನು ಈ ನೀರಾಗ ಓಡಾಡಿಸ್ಬೇಕು ಅವ್ರು. ಇಲ್ಲೊಂದು ಓಡಾಡಕತ್ಕೊಂಡ್ರೆ ಅವಾಗ ಸಾಲ್ವ್, ಅವಾಗ ಕೊಲೈಡು ಆಗ್ತಾವೆ. ಬಟ್ ಅವು ಹಂಗಿಲ್ಲ ಈಗ ಸದ್ಯ ಕುಂತಾವ. ಹೋಗಿ ಕೇಳಕ್ಕೆ ಏನು ಮಾಡ್ಬೇಕು ಅವಕ್ಕೆ, ಅನ್ನೋದು ಈಗ ಕ್ವಶನ್. ನೀವು ಇಮ್ಯಾಜಿನ್ ಮಾಡಿರಿ, ಈಗ ನಾ ಏನಾರು ಮಾಡಿ ಇವು ಎಲ್ಲ ಪಾರ್ಟಿಕಲ್ಸಿಗೂ ಇಲ್ಲೇನದಾವಲ್ರಿ ಎಲ್ಲ ಪಾರ್ಟಿಕಲ್ಸ್ ಅದ್ರಾಗ 4 ತೊಗೊತೀನಿ. ಇವು ಎಲ್ಲ ಪಾರ್ಟಿಕಲ್ಸಿಗೂ ನಾನು ಏನಾರು ಮಾಡಿ ಪಾಸಿಟಿವ್ ಚಾರ್ಜ್ ಕೊಟ್ಟು ನೆನಪುರಿ, ಹಂಗೆ ಅದ್ರ ಮೇಲೆ ಪಾಸಿಟಿವ್ ಚಾರ್ಜ್ ತೋರ್ಸಕತ್ತೀನಿ. ಇಲ್ಲಿ ಎಲ್ಲ ಪಾರ್ಟಿಕಲ್ಸಿಗೂ ಪಾಸಿಟಿವ್ ಚಾರ್ಜ್ ಕೊಟ್ಟೆ ಅಂದ್ರೆ ದೇ ಸ್ಟಾರ್ಟ್ ಅಟ್ರಾಕ್ಟಿಂಗ್ ಈಚ್ ಅದರ್. ಇಲ್ಲ, ದೇ ಸ್ಟಾರ್ಟ್ ರಿಪೆಲ್ಲಿಂಗ್ ಈಚ್ ಅದರ್. ವೆನ್ ದೇ ಸ್ಟಾರ್ಟ್ ರಿಪೆಲ್ಲಿಂಗ್ ಈಚ್ ಅದರ್, ದೇ ವಿಲ್ ಮೂವ್ ಫಾರ್ ಅವೇ ಫ್ರಾಮ್ ಈಚ್ ಅದರ್. ಎಲ್ಲದಕ್ಕೂ ಇಷ್ಟು ಪಾರ್ಟಿಕಲ್ಸಿಗೂ ಪಾಸಿಟಿವ್ ಚಾರ್ಜ್ ಕೊಟ್ಟೆ ಅಂದ್ರೆ ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್, ಅಂದ್ರೆ ಅವು ದೂರ ಹೋಗಕ್ಕೆ ಸ್ಟಾರ್ಟ್ ಆಗ್ತಾವೆ. ದೂರ ಹೋಗಕ್ಕೆ ಸ್ಟಾರ್ಟ್ ಆದವಂದ್ರೆ ಏನು, ದೇ ಗೆಟ್ ಡಿಸ್ಪರ್ಸ್ಡ್ ಇನ್ ದ ಡಿಸ್ಪರ್ಷನ್ ಮೀಡಿಯಮ್. ಸೊ ನಾನು ಹಂಗೆ ಏನಾರು ಮಾಡ್ಬೇಕು. ಈ ಎಲ್ಲ ಪಾರ್ಟಿಕಲ್ಸಿಗೂ ಪಾಸಿಟಿವ್ ಚಾರ್ಜ್ ಆರ್ ನೆಗೆಟಿವ್ ಚಾರ್ಜ್, ಎಲ್ಲ ಪಾರ್ಟಿಕಲ್ಸಿಗೂ ನೆಗೆಟಿವ್ ಚಾರ್ಜ್. ಇಲ್ಲಿ ನೋಡ್ರಿ ಏನು ಪ್ರಾಬ್ಲಮ್ ಆಗಿತ್ತು, ಇವೆಲ್ಲ ಹೋಗಿ ಕೆಳಗೆ ಸೆಟಲ್ ಆಗಿಬಿಟ್ಟಿದ್ವು. ಸೈಜ್ ಈಸ್ ನಾಟ್ ದ ಪ್ರಾಬ್ಲಮ್. ಸೈಜ್ ಆದರೂ ಪಾರ್ಟಿಕಲ್ಸದ್ದು 1 ನ್ಯಾನೋಮೀಟರ್ ಟು 1000 ನ್ಯಾನೋಮೀಟರ್ ಅದಾವೆ ಆ AgCl ಪಾರ್ಟಿಕಲ್ಸ್ ಸೈಜ್. ಬಟ್ ಏನು ಪ್ರಾಬ್ಲಮ್ ಆಗಿತ್ತು, ಸೈಜ್ ವಾಸ್ ನಾಟ್ ದ ಪ್ರಾಬ್ಲಮ್ ವಾಸ್ ದೇ ಹ್ಯಾವ್ ಸೆಟಲ್ಡ್ ಡೌನ್. ದೇ ಹ್ಯಾಡ್ ಟು ಗೆಟ್ ಡಿಸ್ಪರ್ಸ್ಡ್ ಇನ್ ದ ಡಿಸ್ಪರ್ಷನ್ ಮೀಡಿಯಮ್, ಬಟ್ ದೇ ಹ್ಯಾಡ್ ಸೆಟಲ್ಡ್ ಡೌನ್. ದಟ್ ವಾಸ್ ದ ಪ್ರಾಬ್ಲಮ್. ಸೊ ನಾವು ಏನು ಐಡಿಯಾ ಮಾಡೀವಿ, ಎಲ್ಲ ಪಾರ್ಟಿಕಲ್ಸಿಗೂ ಹೆಂಗೆ ಮಾಡಿ ಐದರ್ ಪಾಸಿಟಿವ್ ಚಾರ್ಜ್ ಆರ್ ನೆಗೆಟಿವ್ ಚಾರ್ಜ್ ಕೊಟ್ರೆ ವಿ ನೋ ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್. Once they repel each other, they go far away from each other. Once they go far away from each other, they get dispersed in the dispersion medium. This is the idea. ಈ ಒಂದಿಷ್ಟು ಪಾರ್ಟಿಕಲ್ಸಿಗೆ ಪಾಸಿಟಿವ್, ಒಂದಿಷ್ಟು ಪಾರ್ಟಿಕಲ್ಸಿಗೆ ನೆಗೆಟಿವ್ ಕೊಟ್ಟರು ಯೂಸ್ ಇಲ್ಲ. ಕೊಟ್ಟರೆ ಎಲ್ಲ ಪಾರ್ಟಿಕಲ್ಸಿಗೂ ಪಾಸಿಟಿವ್ ಕೊಡಬೇಕು, ಎಲ್ಲ ಪಾರ್ಟಿಕಲ್ಸಿಗೂ ನೆಗೆಟಿವ್ ಕೊಡಬೇಕು. ಒಂದಿಷ್ಟು ಪಾಸಿಟಿವ್ ಒಂದಿಷ್ಟು ನೆಗೆಟಿವ್ ಕೊಟ್ಟರೆ ಅವು ಅಟ್ರಾಕ್ಟ್ ಆಗಿ ಅಲ್ಲೇ ಮತ್ತೆ ಸೆಟಲ್ ಆಗುತ್ತೆ. ಸೊ that is not the point. Either you give positive charge to all the particles or you give negative charge to all the particles. ಹಂಗೆ ಮಾಡಿದರೆ ದೇ ಸ್ಟಾರ್ಟ್ ರಿಪೆಲ್ಲಿಂಗ್ ಫಾರ್ ಈಚ್ ಅದರ್. ಒನ್ಸ್ ದೇ ಸ್ಟಾರ್ಟ್ ರಿಪೆಲ್ಲಿಂಗ್ ಈಚ್ ಅದರ್, ದೇ ಮೂವ್ ಅವೇ ಫ್ರಮ್ ಈಚ್ ಅದರ್. ದೇ ಏನು ಸೆಟಲ್ ಆಗಿದ್ವಲ್ಲ ಎದ್ದು ಓಡಾಡೋಕ್ಕೆ ಸ್ಟಾರ್ಟ್ ಮಾಡ್ತಾವೆ. ದೇ ಸ್ಟಾರ್ಟ್ ಸ್ವಿಮ್ಮಿಂಗ್ ಇನ್ ದ ಸ್ವಿಮ್ಮಿಂಗ್ ಪೂಲ್ ಅಂದರೆ ಏನು, ಡಿಸ್ಪರ್ಷನ್ ಮೀಡಿಯಮ್. ಅದ್ರಾಗ ಓಡಾಡೋಕ್ಕೆ ಸ್ಟಾರ್ಟ್ ಆಗ್ತಾವೆ. ಅವಾಗ ದೇ ಗೆಟ್ ಡಿಸ್ಪರ್ಸ್ಡ್ ಇನ್ ಡಿಸ್ಪರ್ಷನ್ ಮೀಡಿಯಮ್. ಅವಾಗ ನಮ್ಮ ಸಾಲು ಅಥವಾ ಕೊಲೈಡ್ ರೆಡಿ ಆಗುತ್ತೆ. ಸೊ ಹೆಂಗೆ ಪಾಸಿಟಿವ್ ಚಾರ್ಜ್ ಕೊಡೋದು ಅಥವಾ ನೆಗೆಟಿವ್ ಚಾರ್ಜ್, ಪಾಸಿಟಿವ್ ಚಾರ್ಜ್ ಕೊಡೋಣ ಅಂತ ಅಂದ್ಕೊಳ್ಳೋಣ. ನಾವು ಇದನ್ನು ಹೆಂಗೆ ಕೊಡೋದು, ನಾನು ಏನು ಮಾಡ್ತೀನಿ, ಇದನ್ನು ತೊಗೊತೀನಿ. AgC ಇದು ನೀರು, ಇದ್ರಾಗ AgCl ಹಾಕಿದ್ವಿ, AgCl ಪಾರ್ಟಿಕಲ್ಸ್ ಎಲ್ಲ ಬಂದಿಲ್ಲೇ ಕೆಳಗೆ ಕುಂತಿದ್ವಿ. ಈಗ ನಾನು ಏನು ಮಾಡ್ತೀನಿ, ಇದಕ್ಕೆ AgCl ಆಲ್ರೆಡಿ ಹಾಕಿದ್ವಲ್ಲ, ಇದಕ್ಕೆ ಏನು ಹಾಕ್ತೀನಿ ನಾನು, AgNO3 ಹಾಕ್ತೀನಿ. AgNO3 ಇಲ್ಲಿ ಕುಂತಿದ್ದು ಪಾರ್ಟಿಕಲ್ಸ್ ಯಾವುವು, AgCl. ಇಲ್ಲಿನ ಹಾಕಿದ್ದೆ AgNO3. AgNO3 ಡಿಸಾಲ್ವ್ಸ್ ಇನ್ ವಾಟರ್. ಅದೇನಾಗುತ್ತೆ, ಡಿಸೋಸಿಯೇಟ್ ಆಗುತ್ತೆ. Ag ಪ್ಲಸ್ NO3 ಮೈನಸ್ ಆಗಿ ಡಿಸೋಸಿಯೇಟ್ ಆಗುತ್ತೆ. ಸೊ ಈ Ag ಪ್ಲಸ್ ಕಡೆ ಫೋಕಸ್ ಮಾಡೋಣ ನಾವು. ಇಲ್ಲಿ ಏನಾಗುತ್ತೆ ರೀ, ಸ್ವಲ್ಪ ಲಕ್ಷ ಕೊಟ್ಟು ಕೇಳಬೇಕು. ಇವು ಏನು AgCl ಪಾರ್ಟಿಕಲ್ಸ್ ಇದ್ವು, ಅದರಿಂದ ಒಂದು AgCl ಪಾರ್ಟಿಕಲ್ ತೊಗೊಂಡು, ಇದನ್ನು ಒಂದಿಲ್ಲಿ ತೊಗೊಂಡು, ಈ AgCl ಪಾರ್ಟಿಕಲ್ ಮೇಲೆ ಈ AgNO3 ಒಳಗಿಂದ Ag ಪ್ಲಸ್ Ag ಸ್ವಲ್ಪ ಲಕ್ಷ ಕೊಟ್ಟು ಕೇಳಬೇಕು. ಇದು ಹಾಕಿದ್ದು AgCl ಪಾರ್ಟಿಕಲ್. ಇದು ಈ AgCl ಪಾರ್ಟಿಕಲ್ ಇಲ್ಲಿ ತೊಗೊಂಡು, ಇದು Ag ಪ್ಲಸ್ ಅಯೋನ್. ಇದು ಹಿಂಗೆ ಇನ್ನೊಂದು ಅಯೋನ್ ಬಂತಿಲ್ಲ, ಹಿಂಗೆ ಇನ್ನೊಂದು ಅಯೋನ್ ಇಲ್ಲಿ ಬಂತು, ಹಿಂಗೆ ಇನ್ನೊಂದು ಅಯೋನ್ ಇಲ್ಲಿ ಬಂತು. Ag ಪ್ಲಸ್ ಅಯೋನ್, ಇದು Ag ಪ್ಲಸ್ ಅಯೋನ್. ಇದು ಏನಿದು
AgCl ಪಾರ್ಟಿಕಲ್, AgCl ಪಾರ್ಟಿಕಲ್ ಇವು ಏನು ಸುತ್ತಲೂ ಬಂದಾವಲ್ಲ, ಇವು ಏನು Ag ಪ್ಲಸ್ ಅಯಾನ್ಸ್. ಇಲ್ಲಿ ಏನಾಯ್ತು, AgCl ಪಾರ್ಟಿಕಲ್ಸ್ ಕೆಳಗೆ ಕುಂತಿದ್ವು. ನಾ AgNO3 ಹಾಕಿದ್ದೆ ಅದಕ್ಕೆ ಸ್ವಲ್ಪ. ಆ AgNO3 ಒಳಗಿಂದ Ag ಪ್ಲಸ್ ಬಂದು ಈ AgCl ಪಾರ್ಟಿಕಲ್ಸ್ ಮೇಲೆ ಅಡ್ಸಾರ್ಬ್ ಆದವು. ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ, ಏನದು ಅಡ್ಸಾರ್ಬ್ ಆದವು ಅಂದರೆ ಇದು AgCl ಅಡ್ಸಾರ್ಬೆಂಟ್, ಈ Ag ಪ್ಲಸ್ ಏನಿದವು ಅಡ್ಸಾರ್ಬೇಟ್, ಅಡ್ಸಾರ್ಬೆಂಟ್ ಇದು ಅಡ್ಸಾರ್ಬೇಟ್. ಈ AgCl ಪಾರ್ಟಿಕಲ್ ಮೇಲೆ ಈ Ag ಪ್ಲಸ್ ಬಂದು ಅಡ್ಸಾರ್ಬ್ ಆದವು. ರೂಲ್ ಏನು ಹೇಳ್ತೈತಿ ಅಂದ್ರೆ, ಯಾವುದು ಅಯಾನ್ ಕಾಮನ್ ಇರ್ತೈತಿ ಆ ಅಯಾನ್ ಬಂದು ಅಡ್ಸಾರ್ಬ್ ಆಗುತ್ತೆ. ಏನು ಕಾಮನ್, ಈಗ AgCl ಪಾರ್ಟಿಕಲ್ಸ್ ಇದು AgNO3 ನಾ ಹೊರಗಿಂದ ಹಾಕಿದ್ದು AgNO3. ಈ AgCl ಮತ್ತು ಹೊರಗಿಂದ ಹಾಕಿದ್ರೊಳಗೆ ಕಾಮನ್ ಯಾವುದು, AgCl ಮತ್ತು AgNO3 ಒಳಗೆ ಕಾಮನ್ ಇರೋದು ಯಾವುದು, Ag ಪ್ಲಸ್. ಸೊ ಆ ಕಾಮನ್ ಅಯಾನ್ ಏನಿತ್ತಲ್ಲ, ಇದ್ರಾಗ ಇರೋದು ಕಾಮನ್ ಅಯಾನ್ Ag ಪ್ಲಸ್, ಅದು ಬಂದು ಅಡ್ಸಾರ್ಬ್ ಆಗುತ್ತೆ ಪ್ರತಿಯೊಂದು ಪಾರ್ಟಿಕಲ್ ಮೇಲೆ. ಹಿಂಗೆ ಪ್ರತಿಯೊಂದು ಪಾರ್ಟಿಕಲ್ ಮೇಲೆ ಅಡ್ಸಾರ್ಬ್ ಆದರೆ ಇದಕ್ಕೆ ಹಿಂಗಾತ ಅನ್ಕೋರಿ, ಇದಕ್ಕೆ ಪಾಸಿಟಿವ್ ಚಾರ್ಜ್ ಬಂತಿಲ್ಲ. ಈಗ ಹಂಗೆ ಇದಕ್ಕೂ ಪಾಸಿಟಿವ್ ಚಾರ್ಜ್ ಬಂತು, ಹಂಗೆ ಇದಕ್ಕೂ ಬಂತು, ಹಂಗೆ ಎಲ್ಲ ಪಾರ್ಟಿಕಲ್ಸಿಗೂ ಪಾಸಿಟಿವ್ ಚಾರ್ಜ್ ಬಂತು. ಬಿಕಾಸ್ ಎಲ್ಲ ಪಾರ್ಟಿಕಲ್ ಆಫ್ AgCl ಮೇಲೆ ಭಾಳಷ್ಟು Ag ಪ್ಲಸ್ ಬಂದು ಹಿಂಗೆ ಅಡ್ಸಾರ್ಬ್ ಆಗ್ತಾವೆ. ಹಿಂಗೆ ಅಡ್ಸಾರ್ಬ್ ಆದವು ಅಂದರೆ ಪ್ರತಿಯೊಂದು ಪಾರ್ಟಿಕಲ್ಗೂ ಪಾಸಿಟಿವ್ ಚಾರ್ಜ್ ಬಂತು. ಪ್ರತಿಯೊಂದು ಪಾರ್ಟಿಕಲ್ಗೂ ಪಾಸಿಟಿವ್ ಚಾರ್ಜ್ ಬಂತು ಅಂದ್ರೆ ಏನಾಗುತ್ತೆ, ದೇ ರಿಪೆಲ್, ದೇ ಗೋ ಅವೇ ಫ್ರಮ್ ಈಚ್ ಅದರ್, ದೇ ಗೆಟ್ ಡಿಸ್ಪರ್ಸ್ಡ್ ಇನ್ ದ ಡಿಸ್ಪರ್ಷನ್ ಮೀಡಿಯಮ್. ಅವಾಗ ನಮ್ಗೆ ಆಲ್ರೆಡಿ ಆಯ್ತು. ಈಗ ಏನು ಕ್ವಶನ್ ಬಂತು, ಇದು ಹೆಂಗೆ ಅಡ್ಸಾರ್ಬ್ ಆಯ್ತು ಅಂತ ಕ್ವಶನ್ ಬರ್ತದೆ. ಇದಕ್ಕೆ ಎಕ್ಸಾಕ್ಟ್ ಆನ್ಸರ್ ಇಲ್ಲ, ಬಟ್ ನಾವು ಏನು ಅನ್ಕೋಬೋದು ಅಂದ್ರೆ ಹಿಂಗೆ ಅನ್ಕೋಬೋದು. ನಮ್ಗೆ ಗೊತ್ತಿರೋ ಪ್ರಕಾರ ಅಡ್ಸಾರ್ಪ್ಷನ್ 2 ಟೈಪ್, ಫಿಸಿಕಲ್ ಅಡ್ಸಾರ್ಪ್ಷನ್, ಕೆಮಿಕಲ್ ಅಡ್ಸಾರ್ಪ್ಷನ್. ಫಿಸಿಕ್ಸ್ ಆಪ್ಷನ್, ಕೆಮಿಸ್ ಆಪ್ಷನ್. ಸೊ ಯಾವುದರ 2 ಪಾರ್ಟಿಕಲ್ ನಡು ಏನಿರಲಿಲ್ಲ ಅಂದರೂ ವೀಕ್ ವಾನ್ ಟು ವಾಲ್ಸ್ ಫೋರ್ಸ್ ಅಂತೂ ಇದಿರ್ತದೆ. ಸೊ ಅದಾಗಿ ಇಲ್ಲಿ ಫಿಸಿಕಲ್ ಅಡ್ಸಾರ್ಪ್ಷನ್ ಆಗಿರ್ಬೋದು ಅಂತ ನಾವು ಅಸ್ಯೂಮ್ ಮಾಡ್ಬೋದು. ಆದರೆ ಏನು ರೂಲ್ ಏನು ಹೇಳ್ತೈತಿ, ಪೆಪ್ಟೈಸೇಷನ್ ರೂಲ್ ಏನು ಹೇಳ್ತೈತಿ, ಯಾವುದು ಅಯಾನ್ ಕಾಮನ್ ಇರುತ್ತಲ್ಲ, AgCl ಮತ್ತು AgNO3 ಒಳಗೆ ಯಾವ್ದು ಕಾಮನ್ ಐತಿ, Ag ಪ್ಲಸ್ ಇತ್ತು. ಆ Ag ಪ್ಲಸ್ ಬಂದು ಇಲ್ಲೇ ಅಡ್ಸಾರ್ಬ್ ಆದವು. ಮೇ ಬಿ ಡ್ಯೂ ಟು ಫಿಸಿಕಲ್ ಅಡ್ಸಾರ್ಪ್ಷನ್ ಆಗಿರಬಹುದು. ಅಡ್ಸಾರ್ಬ್ ಆದವು ಅಂದರೆ ಪ್ರತಿಯೊಂದು AgCl ಪಾರ್ಟಿಕಲ್ಗೆ ಯಾವ ಚಾರ್ಜ್ ಬಂತು, ಪಾಸಿಟಿವ್ ಚಾರ್ಜ್ ಬಂತು. ಹಿಂಗೆ ಇದು ಒಂದು ಪಾರ್ಟಿಕಲ್ ತೋರಿಸಿನ ಇಲ್ಲ, ಹಂಗೆ ಎಲ್ಲ ಒಂದು ಪಾರ್ಟಿಕಲ್ಲಿಗೂ ಹಿಂಗೆ ಪಾಸಿಟಿವ್ ಚಾರ್ಜ್ ಬಂದಿರ್ತದೆ. ಹಂಗೆ ಪಾಸಿಟಿವ್ ಚಾರ್ಜ್ ಬಂದಂದರೆ ದೇ ಸ್ಟಾರ್ಟ್ ರಿಪೆಲ್ಲಿಂಗ್ ಫ್ರಮ್ ಈಚ್ ಅದರ್ ಆ್ಯಂಡ್ ದೇ ಗೆಟ್ ಡಿಸ್ಪರ್ಸ್ಡ್ ಇನ್ ದ ಡಿಸ್ಪರ್ಷನ್ ಮೀಡಿಯಮ್. ಸೊ ಆಲ್ರೆಡಿ ಆಯ್ತು. This is how you prepare a solve. ಮೊದಲು ಅವು ಕೆಳಗೆ ಸೆಟಲ್ ಆಗಿದ್ದು, ಇನ್ನೊಂದು ಎಲೆಕ್ಟ್ರೋಲೈಟ್ ಹೊರಗಿಂದ ಹಾಕಿದ್ರಿ, ವಿಚ್ ಹ್ಯಾಸ್ ಅಯಾನ್ ಇನ್ ಕಾಮನ್ ಅಂತ ಹಾಕಿದ್ರಿ, ಅವು ಬಂದು ಅಡ್ಸಾರ್ಬ್ ಆದವು, ಚಾರ್ಜ್ ಬಂದು ಕೂಡಲೇ ದೇ ರಿಪೆಲ್. ಒನ್ಸ್ ದೇ ರಿಪೆಲ್ ದೇ ಗೆಟ್ ಡಿಸ್ಪರ್ಸ್ಡ್ ಇನ್ ದ ಡಿಸ್ಪರ್ಷನ್ ಮೀಡಿಯಮ್. ಈಗ ನಾನು AgNO3 ಬದಲಿ ಇದಕ್ಕೆ KCl ಹಾಕಿದ್ದೆ ಅನ್ಕೋರಿ. AgNO3 ಬದಲಿ KCl ಹಾಕಿದ್ದೆ ಅಂದರೆ ಇದಕ್ಕೆ ಏನು ಕಾಮನ್ ನೋಡ್ರಿ, AgClಗೆ KClಗೆ ಏನು ಕಾಮನ್, Cl ಮೈನಸ್. ಹಂಗೆ ಬಂದಾಗ ಇವು AgCl ಸುತ್ತಲೆಲ್ಲ Cl ಮೈನಸ್ ಬರ್ತಿತ್ತು. Cl ಮೈನಸ್ ಬಂದಿದ್ರೆ ಎಲ್ಲದಕ್ಕೂ ಏನು ಬರ್ತಿತ್ತು, ನೆಗೆಟಿವ್ ಚಾರ್ಜ್ ಬರ್ತಿತ್ತು. ನೆಗೆಟಿವ್ ಹಿಂಗೆ ಎಲ್ಲದಕ್ಕೂ ನೆಗೆಟಿವ್ ಚಾರ್ಜ್ ಬಂದರೆ ಅವಾಗೂ ರಿಪೆಲ್ ಆಗ್ತಾವೆ, ಅವಾಗೂ ಡಿಸ್ಪರ್ಸ್ಡ್ ಇನ್ ಡಿಸ್ಪರ್ಷನ್ ಮೀಡಿಯಮ್ ಅದು. ಸೊ ಏನು ಮಾಡ್ಬೇಕು ನೀವು, ಯಾವುದ್ರ ಒಂದು ಎಲೆಕ್ಟ್ರೋಲೈಟ್ ಹಾಕಬೇಕು, ಆ ಎಲೆಕ್ಟ್ರೋಲೈಟಿಗೂ ಇದಕ್ಕೂ ಒಂದು ಅಯಾನ್ ಏನಿರಬೇಕು, ಕಾಮನ್ ಇರಬೇಕು. ಸೊ ನಾವು KCl ಸದ್ಯ ಹಾಕೋದು ಬೇಡ, AgNO3 ಹಾಕೋಣ. ಇದು Ag ಪ್ಲಸ್ ಬಂದು ಹಿಂಗೆ ಅಡ್ಸಾರ್ಬ್ ಆಗ್ತಾವೆ. ಪ್ರತಿಯೊಂದು AgCl ಪಾರ್ಟಿಕಲ್ ಮೇಲೆ ಅಡ್ಸಾರ್ಬ್ ಆದವು ಅಂದ್ರೆ ಪ್ರತಿಯೊಂದು ಪಾರ್ಟಿಕಲ್ಗೆ ಪಾಸಿಟಿವ್ ಚಾರ್ಜ್ ಬಂತು. ಸೊ ದೇ ಸ್ಟಾರ್ಟ್ ರಿಪೆಲ್ಲಿಂಗ್, ದೇ ಗೆಟ್ ಅವೇ ಫ್ರಮ್ ಈಚ್ ಅದರ್, ದೇ ಗೆಟ್ ಡಿಸ್ಪರ್ಸ್ಡ್ ಇನ್ ಡಿಸ್ಪರ್ಷನ್ ಮೀಡಿಯಮ್. ಕೆಳಗೆ ಕುಂತಿದ್ವು, ಈಗ ಸ್ವಿಮ್ಮಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವು ಅಂದರೆ ಅವಾಗ ಅದು ನಮ್ಮ ಸಾಲ್ ಆಯ್ತು, ಅವಾಗ ಅದು ಕೊಲೈಡ್ ಆಯ್ತು. ದಿಸ್ ಈಸ್ ಪೆಪ್ಟೈಸೇಷನ್. ಫಸ್ಟ್ ಆಫ್ ಆಲ್ ನಾ ಹೇಳಿದ ಪಾಯಿಂಟ್ ನಿಮ್ಗೆ ತಲೆಗಿರ್ಬೇಕು. AgCl ಹಾಕಿದ ಕೂಡಲೇ, AgCl ಫಸ್ಟಿಗೆ ಹಾಕಿದ ಕೂಡಲೇ ಇಲ್ಲೇ ನೀರಾಗ ಹಾಕಿದ ಕೂಡಲೇ ಅದು ಫಸ್ಟ್ ನೀರಾಗ ಕರಗಂಗಿಲ್ಲ, ಹೋಗಿ ಕೆಳಗೆ ಕೂಡ್ತೈತಿ ಅನ್ನೋದು ಗೊತ್ತಿರಬೇಕು. ಬಿಕಾಸ್ AgCl ಡಸ್ ನಾಟ್ ಡಿಸಾಲ್ವ್ ಇನ್ ವಾಟರ್. ನಿಮ್ಗೆ ಹಿಂಗೆ ಕ್ವಶನ್ ಬರ್ಬೋದು, ಸೋಡಿಯಂ ಕ್ಲೋರೈಡ್ ಡಿಸಾಲ್ವ್ ಆತಲ್ಲ ನೀರಾಗ, ಹಂಗೆ ಸಿಲ್ವರ್ ಕ್ಲೋರೈಡ್ ಅದು ಡಿಸಾಲ್ವ್ ಆಗಬೇಕಿತ್ತು. ಇಲ್ಲ, ಒಂದು ಯಾವುದೋ ಸಬ್ಸ್ಟೆನ್ಸು ನೀರಾಗ ಡಿಸಾಲ್ವ್ ಆಗ್ಬೇಕಂದ್ರೆ ಭಾಳಷ್ಟು ಫ್ಯಾಕ್ಟರ್ಸ್ ಇರ್ತಾವೆ. ಫ್ಯಾಕ್ಟರ್ಸ್ ಲೈಕ್
ಲ್ಯಾಟೈಸ್ ಎಂಥಲ್ಪಿ, ಹೈಡ್ರೇಷನ್ ಎಂಥಲ್ಪಿ ಇವೆಲ್ಲ ಕನ್ಸಿಡರ್ ಮಾಡಬೇಕಾಗ್ತದೆ ನಾವು. ಲ್ಯಾಟೈಸ್ ಎಂಥಲ್ಪಿ ಅಂದರೆ ಏನು? ಒಂದು ಸಾಲಿಡ್ ಸಬ್ಸ್ಟೆನ್ಸನ್ನು ಅದರ ಅಯಾನ್ಸ್ ಆಗಿ ಸ್ಪ್ಲಿಟ್ ಮಾಡೋ ಬೇಕಾಗಿರೋ ಎನರ್ಜಿ ಲ್ಯಾಟೈಸ್ ಎಂಥಲ್ಪಿ. ನಾವು ಫಸ್ಟ್ ಇಯರ್ ಕಲ್ತಿದ್ದು. ಹೈಡ್ರೇಷನ್ ಎಂಥಲ್ಪಿ ಅಂದರೆ ನೀರು ಜೋಡಿಯೋದು ಹೆಂಗೆ ಇಂಟ್ರ್ಯಾಕ್ಟ್ ಆಗುತ್ತೆ ಅನ್ನೋದು ಹೇಳೋದಿದು. ಸೊ ಇವೆಲ್ಲ ಕನ್ಸಿಡರ್ ಮಾಡಿ ನಾವು ಒಂದು ಯಾವುದೋ ಸಬ್ಸ್ಟೆನ್ಸ್ ನೀರಾಗಿ ಕರಗ್ತೈತೋ ಇಲ್ಲೋ ಅಂತ ಹೇಳ್ಬೋದು. ಸೊ ಹಂಗೆ ಇವನ್ನೆಲ್ಲ ಕನ್ಸಿಡರ್ ಮಾಡಿದಾಗ ಇದ್ರ ಬಗ್ಗೆ ನಾವು ಡೀಟೇಲಾಗಿ ಮಾತಾಡೋಣ ಒಂದು ಕ್ಲಾಸ್. ಹಂಗೆ ಇವು ಲ್ಯಾಟೈಸ್ ಎಂಥಲ್ಪಿ, ಹೈಡ್ರೇಷನ್ ಎಂಥಲ್ಪಿ ಕನ್ಸಿಡರ್ ಮಾಡಿದಾಗ ಸೋಡಿಯಂ ಕ್ಲೋರೈಡ್ ಡಿಸಾಲ್ವ್ಸ್ ಇನ್ ವಾಟರ್, AgCl ಡಸ್ ನಾಟ್ ಡಿಸಾಲ್ವ್ ಇನ್ ವಾಟರ್. ಹೋಗಿ ಕೆಳಗೆ ಕುಂತ್ಬಿಡ್ತೈತಿ. ಕೆಳಗೆ ಕುಂತಿದ್ದನ್ನು ಹೆಂಗೆ ಮಾಡಿದ್ವಿ ಅನ್ನೋದ ಪೆಪ್ಟೈಸೇಷನ್ ನಾವು ಡಿಸ್ಕಸ್ ಮಾಡಿದ್ವಿ. ಒಂದು ಎಲೆಕ್ಟ್ರೋಲೈಟ್ ಹೊರಗಿಂದ ಹಾಕಬೇಕು, ವಿಚ್ ಶುಡ್ ಹ್ಯಾವ್ ಅಯಾನ್ ಇನ್ ಕಾಮನ್. ದ್ಯಾಟ್ ಅಯಾನ್ ಗೆಟ್ಸ್ ಅಡ್ಸಾರ್ಬ್ಡ್ on the particles of AgCl. AgCl adsorbent, Ag plus adsorbate. So charge ಸಿಕ್ತು ಅಂದರೆ they repel from each other, they get dispersed in the dispersion medium. ಅವಾಗ ನಿಮ್ಸ್ ಆಲ್ರೆಡಿ ಆಯಿತು. ದಿಸ್ ಈಸ್ ಪೆಪ್ಟೈಸೇಷನ್. ಈಗ ಏನು ಮಾಡೋಣ, ಪೆಪ್ಟೈಸೇಷನ್ದು ಡೆಫಿನೇಷನ್ ನೋಡೋಣ. ದ ಕನ್ವರ್ಷನ್ ಆಫ್ ಅ ಫ್ರೆಶ್ಲಿ ಫಾರ್ಮ್ಡ್ ಪ್ರೆಸಿಪಿಟೇಟ್. ಫ್ರೆಶ್ಲಿ ಫಾರ್ಮ್ಡ್ ಪ್ರೆಸಿಪಿಟೇಟ್ ಅಂದರೆ ಏನು? ಇದೆ ಫ್ರೆಶ್ಲಿ ಫಾರ್ಮ್ಡ್ ಪ್ರೆಸಿಪಿಟೇಟ್. AgCl ಹಾಕಿದ್ರಲ್ಲ ಅದು ಹೋಗಿ ಕೆಳಗೆ ಕುಂತಲ್ಲ. ಪ್ರೆಸಿಪಿಟೇಟ್ ಅಂದರೆ ಕೆಳಗೆ ಕುಂದ್ರುದು, ಹೋಗಿ ಕೆಳಗೆ ಕುಂತಲ್ಲ, ಅದು ಪ್ರೆಸಿಪಿಟೇಟ್. ಫ್ರೆಶ್ಲಿ ಫಾರ್ಮ್ಡ್ ಅಂದರೆ ಈಗ ಮಾಡಿದ್ವಿ. ಇದನ್ನು ಈಗ ಏನು ಮಾಡಿದ್ವಿ ಅದನ್ನು ಕನ್ವರ್ಟ್ ಮಾಡೋದು. ದ ಕನ್ವರ್ಷನ್ ಆಫ್ ಫ್ರೆಶ್ಲಿ ಫಾರ್ಮ್ಡ್ ಪ್ರೆಸಿಪಿಟೇಟ್ ಇಂಟು ಅ ಸಾಲ್ ಬೈ ಅಡಿಷನ್ ಆಫ್ ಸ್ಮಾಲ್ ಅಮೌಂಟ್ ಆಫ್ ಸ್ಯೂಟಬಲ್ ಎಲೆಕ್ಟ್ರೋಲೈಟ್. ಸ್ಯೂಟಬಲ್ ಎಲೆಕ್ಟ್ರೋಲೈಟ್ ಯಾವ್ದು ಹಾಕಿದ್ವಿ ನಾವು? AgNO3 ಹಾಕಿದ್ವಿ. ಬೈ ಆ್ಯಡಿಂಗ್ by the addition of small amount of suitable electrolyte is called peptization. ಯಾವುದನ್ನು ಹಾಕ್ತಿರಲ್ಲ ಅದಕ್ಕೆ ಪೆಪ್ಟೈಸಿಂಗ್ ಏಜೆಂಟ್ ಅಂತ ಕರೀತಾರೆ. ಈಗ AgNO3 ಹಾಕಿದ್ವಿಲ್ಲ ನಾವು, AgNO3 ಅದು ನಮ್ಮ ಪೆಪ್ಟೈಸಿಂಗ್ ಏಜೆಂಟ್ ಮುಂದೆ ಕೊಡ್ತಾರೆ. The electrolyte used for this process is called peptizing agent. During peptization, the precipitate adsorbs one of the common ion from the electrolyte on its surface and breaks up into a solid. ಇಷ್ಟೊತ್ತನ ನಾನು ಹೇಳಿದ್ದನ್ನು ಅವರು 2-3 ಸ್ಟೇಟ್ಮೆಂಟ್ನ ಕೊಟ್ಬಿಟ್ಟ. ಓಕೆ, ನಿಮಗೆಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡೀನಿ, ಅರ್ಥ ಆಯ್ತು ಅಂದ್ಕೊಳ್ಳಿ. ಇಲ್ಲೊಂದು ಎಕ್ಸಾಂಪಲ್ ಅವ್ರು ಬೇರೆ ಕೊಟ್ಟಾರ, ಅದನ್ನು ನೀವು ನೋಡ್ಕೊರಿ. ನಾನು ಎದ್ರದ್ದು ಎಕ್ಸಾಂಪಲ್ ತೊಗೊಂಡಿದ್ದೆ, AgCl ತೊಗೊಂಡಿದ್ದೆ. AgCl ಸಾಲ್ಟ್ ರೆಡಿ ಮಾಡಿದ್ವಿ ಬೈ ಆ್ಯಡಿಂಗ್ AgNO3. ನಿಮಗೇನು ಗೊತ್ತಿರಬೇಕು, AgCl ಡಸ್ ನಾಟ್ ಡಿಸಾಲ್ವ್ ಇನ್ ವಾಟರ್ ಬಟ್ AgNO3 ಡಿಸಾಲ್ವ್ಸ್ ಇನ್ ವಾಟರ್. ಓಕೆ, ದಿಸ್ ವಾಸ್ ಅಬೌಟ್ ಪೆಪ್ಟೈಸೇಷನ್. ಸೊ ಅಲ್ಲಿಗೆ ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ ಕೊಲೈಡ್ಸ್ ಮುಗಿದು. ನಾವೇನು ಮೆಥಡ್ಸ್ ಆಫ್ ಪ್ರಿಪರೇಷನ್, ಕೆಮಿಕಲ್ ಮೆಥಡ್ಸ್, ಆಮೇಲೆ ಬ್ರಿಡಿಗ್ಸ್ ಎಲೆಕ್ಟ್ರಿಕ್ ಆರ್ಕ್ ಮೆಥಡ್, ಆಮೇಲೆ ಪೆಪ್ಟೈಸೇಷನ್. ಮುಂದೆ ಡಿಸ್ಕಷನ್ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.